ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಕಲಬುರಗಿ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ವತಿಯಿಂದ ಮಹಿಳಾ ಮೋಟಾರ್ ಬೈಕ್ ರ್ಯಾಲಿ. ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಅವರಿಂದ ಕಲಬುರಗಿ ನಗರದಲ್ಲಿನ ನೂತನ ಕನಿಷ್ಕ ಜ್ಯುವೆಲರ್ಸ್ ಮಳಿಗೆ ಉದ್ಘಾಟನೆ. ಆಳಂದಪಟ್ಟಣದಲ್ಲಿ ಉಂಟಾದ ಗಲಭೆಗೆ ಕಾರಣೀಭೂತರಾದವರನ್ನ ತನಿಖೆಗೈದು ಪ್ರಕರಣ ದಾಖಲಿಸುವಂತೆ ಸಿರಾಜ್ ಜಾಫ್ರಿ ಆಗ್ರಹ. ಈಗ ವಾರ್ತೆಗಳ ವಿವರ.
ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಕಲಬುರಗಿ ನಗರದ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಮಹಿಳಾ ಮೋಟಾರ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಆದರ್ಶ ನಗರದಲ್ಲಿನ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸತ್ಯತೀರ್ಥ ಭವನದಲ್ಲಿ ಮಹಿಳಾ ದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಮಹಿಳಾ ಮೋಟಾರ್ ಬೈಕ್ ರ್ಯಾಲಿ ಮುನ್ನ ನಡೆದ ಸಮಾರಂಭದಲ್ಲಿ ಬ್ರಹ್ಮಕುಮಾರಿ ಈಶ್ವರಿಯ ರಾಜಯೋಗಿನಿ ಬಿಕೆ ವಿಜಯ ಅವರಿಗೆ ಗಣ್ಯರು ಗೌರವಿಸಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜಯೋಗಿ ಪ್ರೇಮ್ ಅವರು ಬ್ರಹ್ಮಕುಮಾರಿ ಈಶ್ವರಿಯಲ್ಲಿನ ಮಾತೆಯರು ಎಲ್ಲಾ ಸಹೋದರರಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಶಾಂತಿ, ತಾಳ್ಮೆ, ಸಹನೆ, ಸರಿಯಾದ ಮಾರ್ಗ, ಯೋಗ, ಧ್ಯಾನದ ಮೂಲಕ ಒಳ್ಳೆಯ ಮಾರ್ಗಕ್ಕೆ ಕರೆದೊಯ್ಯುವ ಕೆಲಸ ಬ್ರಹ್ಮಕುಮಾರಿ ಈಶ್ವರಿ ಕೇಂದ್ರ ಮಾಡ್ತಿದೆ ಎಂದಿದ್ದಾರೆ. ಒಂದು ವಿಶಾಲವಾದ ಆಧ್ಯಾತ್ಮಿಕ ಸೈನ್ಯವನ್ನು ಭಾವ ನಿಲ್ಲಿಸಿದರು. ಸೊ ಅದಕ್ಕೆ ಇಂದು ನಾರಿ ಸುರಕ್ಷೆ ಆ ವಿಷಯದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಆ 400 ಸೋದರಿಯರ ಜೊತೆಗೆ ಇವತ್ತು ಲಕ್ಷಾಂತರ ಅಕ್ಕಂದಿರು ಆ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರು ನಾನು ಸಾಮಾನ್ಯವಾಗಿ ನೋಡ್ತೇನೆ, ಬ್ರಹ್ಮಕುಮಾರಿಯರು ಯಾವ ಸ್ಥಳದಲ್ಲಿ ಕಾಲಿಡ್ತಾರೆ ಅಲ್ಲಿ ಸ್ವರ್ಗ ನಿರ್ಮಾಣ ಆಗ್ತದೆ, ಸುಖ ಶಾಂತಿಯ ಕಾರ್ಯ ಚೆನ್ನಾಗಿ ನಡೀತದೆ. ಇದು ನೋಡಿದ್ದೀವಿ. ಒಂದು ಕಾಲಕ್ಕೆ ಬ್ರಹ್ಮಕುಮಾರಿ ಇದಂದ್ರೆ ಒಂಥರ ನೋಡ್ತಿದ್ರು ಜನರು, ಆದರೆ ಈಗ ಅದೇ ಗೌರವ ರೂಪದಿಂದ ನಾವು ಕಾಣ್ತೀವಿ. ಸೊ ಹೀಗೆ ಕಾರಣ ಇಷ್ಟೇ ಇದೆ, ಅವರಲ್ಲಿ ಇರ್ತಕ್ಕಂತಹ ಜ್ಞಾನದ ಪ್ರಬುದ್ಧತೆ, ಯೋಗದ ತಾಕತ್ತು, ಪ್ಲಸ್ ಸಮಾಜಮುಖಿ ಸೇವೆ, ಆಮೇಲೆ ಕಳಕಳಿ, ದಯಾ ಏನು ಭಾವನೆ ಇದೆ ಅದು ಬಹಳ ಕೆಲಸ ಮಾಡ್ತಾ ಇದೆ. ಸೊ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅಧಿಕವಾಗಿ ಹಾಗೆ ನೋಡಿದರೆ ಹೊರಗಡೆ ಯಾವುದೇ ರೀತಿಯ ಧಾರ್ಮಿಕ ಸಭಾ ಸಂದರ್ಭದಲ್ಲಿ ಮಾತೆಯರೇ ಹೆಚ್ಚಿಗೆ ಇರ್ತಾರೆ. ಇಲ್ಲಿಯೂ ಕೂಡ ಅಫ್ಕೋರ್ಸ್ ಮಾತೆಯರು ಕನ್ಯರು ಹೆಚ್ಚಿಗಿದ್ದಾರೆ. ಆದರೆ ವ್ಯತ್ಯಾಸ ಇಷ್ಟೇ ಇದೆ, ಅಲ್ಲಿ ಕಾಮಕ್ರೋಧಾದಿ ವಿಷಯಗಳಿಂದ ಮುಕ್ತಿ ಸಿಗುವ ಪ್ರಶ್ನೆನೇ ಇಲ್ಲ. ಇಲ್ಲಿ ಮಾತ್ರ ಅಂತಹ ಪಾವಿತ್ರ್ಯತೆ ತಮ್ಮ ಮೈಗೂಡಿಸಿಕೊಂಡಿರ್ತಕ್ಕಂತಹ ಮಾತೆ ಕನ್ಯರ ಈ ಸಂಸ್ಥೆ ಇವತ್ತು ವಿಶ್ವಕ್ಕೆ ದಾರಿದೀಪವಾಗಿದೆ. ವಿಶ್ವದ ಯಾವ ಮೂಲೆಯಲ್ಲಿಯೂ ಕೂಡ ಹೋಗಿದರೆ ತಮಗೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಅಣ್ಣ ಅಕ್ಕಂದರು ಸಿಗ್ತಾರೆ. ಅವರಿಂದ ಅವರು ಯಾವುದೇ ಕಾರ್ಯ ಮಾಡ್ತಾ ಇಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅವರು ಆಧ್ಯಾತ್ಮಿಕ ಜ್ಞಾನದಲ್ಲಿ ಪಳಗಿರ್ತಾರೆ, ನಿಯಮಬದ್ಧರಾಗಿರ್ತಾರೆ. ಹೇಗೆ ಈ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಇಂಥ ಬ್ಯಾಚ್ ಡಿವೈಎಸ್ಪಿ ಶಂಕರಗೌಡ ಮಾತನಾಡಿ, ಬ್ರಹ್ಮಕುಮಾರಿ ಈಶ್ವರಿ ಸುಮಾರು 26 ವರ್ಷಗಳಿಂದ ಸಮಾಜಕ್ಕೆ ವಿಶೇಷ ಕೊಡುಗೆ ನೀಡುತ್ತಾ ಶಾಂತಿಯ ಸಂದೇಶ ರವಾನಿಸುತ್ತಾ ಆಧ್ಯಾತ್ಮದ ಶಕ್ತಿಯನ್ನ ಸಾರ್ವಜನಿಕರಲ್ಲಿ ತುಂಬುವಂತಹ ಅದ್ಭುತ ಸಂಸ್ಥೆ ಎಂದು ಹೆಮ್ಮರವಾಗಿ ಬೆಳೆದಿದೆ. ಜಗತ್ತಿನಲ್ಲಿ ಶಾಂತಿ, ಸಹನೆ ಅಳವಡಿಸಿಕೊಂಡು ಜೀವನ ಸುಂದರಗೊಳಿಸುವ ಮಾರ್ಗವನ್ನ ಜನರಿಗೆ ತಿಳಿಸಿಕೊಡುತ್ತಾ ಬಂದಿದೆ ಎಂದು ಶ್ಲಾಘಿಸಿದರು. ಒಳ್ಳೆಯ ಸಂದೇಶಗಳನ್ನು ಪಸರಿಸಲಿಕ್ಕೆ ಬಹಳಷ್ಟು ಎಷ್ಟು ನಮ್ಮ ಕಾಯಕ, ನಮ್ಮ ಮನಸ್ಸಿನಿಂದ ಎಷ್ಟು ಒಂದಕ್ಕೊಂದು ಬೇರೆಯವರಿಂದ ಒಂದು ಒಳ್ಳೆಯ ಪರಿಣಾಮ ಬರ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಸುಮಾರು 86 ವರ್ಷಗಳಿಂದ ಈ ಒಂದು ಸಂಸ್ಥೆಗಳು ಎಲ್ಲವಲ್ಲಿನೂ ಕೂಡ ನಮ್ಮ ಜಗದ ಕೊಳೆಯನ್ನ
ಶುದ್ಧೀಕರಣಗೊಳಿಸಲಿಕ್ಕೆ ಹುಟ್ಟಿದಂತ ಈ ಸಂಸ್ಥೆ ಬಗ್ಗೆ ನಿಜವಾಗ್ಲೂ ಕೂಡ ಇದನ್ನು ತಿಳ್ಕೊಂಡವರಿಗೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ, ಬಹಳ ಸಂತೋಷ ಆಗುತ್ತೆ. ನಾವು ಕೂಡ ಇಲ್ಲಿ ಬಹಳ ದಿವಸ ಇತ್ತು, ನಾನು ಈ ಒಂದು ಕೇಂದ್ರಕ್ಕೆ ಬಂದಿರಲಿಲ್ಲ. ಬಹುಶಃ ನಾನು 2003 ಮತ್ತು 2004 ಇಲ್ಲಿ ಪ್ರೊಫೆಷನಲ್ ಆಗಿದ್ದೆ. ಎಬಿ ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಇದು ಬರುತ್ತೆ. ಸುಧೀರ್ ಹೆಗಡೆ ಸರ್ ಅವರು ಸಬ್ ಇನ್ಸ್ಪೆಕ್ಟರ್ ಇದ್ರು, ನಾನು ಅವಾಗ ಇಲ್ಲಿ ಪ್ರೊಫೆಷನಲ್ ಆಗಿದ್ದೆ. ಇಲ್ಲೇ ಈಗ ಪಕ್ಕದಲ್ಲಿ ಒಂದು ಮನೆ ಕಳ್ತನ ಆಗಿತ್ತು. ಅವಾಗ ನಾನು ಪ್ರೊಫೆಷನಲ್ ಅಂದ್ರೆ ನನಗೆ ಯಾವುದೇ ಒಂದು ಪ್ರಕರಣ ದಾಖಲಿಸಿಕೊಳ್ತಕ್ಕಂಥದ್ದಾಗ್ಲಿ ತನಿಖೆ ಮಾಡ್ತಕ್ಕಂಥದ್ದಾಗ್ಲಿ ನನಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಆದ್ರೆ ಅದನ್ನ ಯಾವ ರೀತಿ ನಾನು ನನ್ನ ಮುಂದಿನ ಸೇವೆಯಲ್ಲಿ ಅಳವಡಿಸ್ಕೊಂಡು ಅನ್ನೋದ್ರ ಬಗ್ಗೆ ಕಲೀಲಿಕ್ಕೆ ನನಗೆ ಅದೊಂದು ಅವಕಾಶ ಇತ್ತು. ಅವಾಗ ನಾನು ಇಲ್ಲಿ ಬಂದಾಗ ಇಂಥದ್ದೊಂದು ಇಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ಒಂದು ಕೇಂದ್ರ ಇಲ್ಲಿದೆ ಅಂತ ಹೇಳಿ ನಾನು ಅನ್ಕೊಂಡಾಗ ಅದಾದ್ಮೇಲೆ 1-2 ಬಾರಿ ಬಂದಿದ್ದೆ ಇಲ್ಲಿ. ಅದರ ನಂತರ ನಾನು ಇಲ್ಲೇ ಹೆಚ್ಚು ಸೇವೆಯನ್ನು ಮಾಡಿದ್ರು ಕೂಡ ಇಲ್ಲಿ ನನಗೆ ಒಳಗಡೆ ಬಂದು ಇದು ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇವತ್ತು ನನಗೆ ಬಹಳ ಸಂತೋಷ ಆಯಿತು ಬಂದು. ಮಹಿಳೆ ಅಬಲೆಯಲ್ಲ, ಸಬಲೆ. ಪುರುಷರಷ್ಟೇ ಆಕೆಯೂ ಸಮಾನಳು ಎಂದು ಎಲ್ಲಾ ಕ್ಷೇತ್ರದಲ್ಲಿ ಮುನ್ನುಗ್ತಿದ್ದಾಳೆ. ಹೋರಾಟದ ಮೂಲಕ ತನ್ನ ಹಕ್ಕು ಸ್ವಾತಂತ್ರ್ಯ ಪಡೆದುಕೊಳ್ಳಲು ಮಹಿಳಾ ದಿನದ ಆಚರಣೆ ಮಾಡುತ್ತಾ ಬಂದಿದ್ದು, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಕಲಬುರಗಿ ಆದರ್ಶ ನಗರದ ಪ್ರಜಾಪ್ರತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಹಮ್ಮಿಕೊಂಡಿದ್ದ ಮಹಿಳಾ ಮೋಟಾರ್ ಬೈಕ್ ರ್ಯಾಲಿಯಲ್ಲಿ ಅನೇಕ ಮಹಿಳೆಯರು ಭಾಗಿಯಾಗಿ ಆದರ್ಶ ನಗರದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮೂಡಿಸುತ್ತಾ ಸಾಯಂಕಾಲ 6 ಗಂಟೆಗೆ ಹಳೆ ಚೌರ್ಗಿ ರಸ್ತೆಯಲ್ಲಿರುವ ರಾಜಯೋಗ ಕೇಂದ್ರದ ಮುಂಭಾಗದಲ್ಲಿರುವ ವಿಶಾಲ ಮೈದಾನ ತಲುಪಿತು. ಇನ್ನು ಬ್ರಹ್ಮಕುಮಾರಿ ಈಶ್ವರ್ಯ ರಾಜಯೋಗಿನಿ ಬಿಕೆ ವಿಜಯ ಅವರು ಮಾತನಾಡಿ, ಮಹಿಳೆ ತನ್ನ ಹಕ್ಕು ಸ್ವಾತಂತ್ರ್ಯಕ್ಕಾಗಿ ಸಂಘರ್ಷ ಮಾಡುತ್ತಾ ಬಂದಿರುವ ದಿನವನ್ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಿಸಲಾಗುತ್ತಿದ್ದು, ಇಂದು ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾಳೆ. ನಮ್ಮ ಸಮಾಜ ಏಳಿಗೆ ಹೊಂದಬೇಕಾದ್ರೆ ಮಹಿಳೆಯ ಪಾತ್ರ ಅಗಾಧವಾಗಿದೆ. ತಾಳ್ಮೆಗೆ ಮತ್ತೊಂದು ಹೆಸರೇ ಮಹಿಳೆ. ಪುರುಷರ ಬೆನ್ನೆಲುಬಾಗಿ, ಓರ್ವ ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ತನ್ನ ಸೇವೆ ಸಮರ್ಪಿಸುತ್ತಾಳೆ. ಮಗುವಿನಲ್ಲಿ ಸಂಸ್ಕಾರದ ಬೀಜ ಬಿತ್ತಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುವ ಮಹಿಳೆಯ ಸೇವೆ ಗಮನಾರ್ಹವಾಗಿದೆ ಎಂದಿದ್ದಾರೆ. ಇದು ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ಅತ್ಯುನ್ನತ ಸ್ಥಾನವನ್ನು ನೀಡಲಾಗಿದೆ. ಅವಳನ್ನು ದೇವಿ, ಲಕ್ಷ್ಮಿ, ಸೀತೆ, ಹೀಗೆ ಅನೇಕ ದುರ್ಗಾ, ಅಂಬಾ ಆ ರೂಪದಿಂದ ಕಾಣಲಾಗತ್ತೆ. ಅನ್ನಪೂರ್ಣ ದೇವಿ ಅಂತ ಹೊಟ್ಟೆ ತುಂಬಿಸುವ ದೇವಿಯರಿಗೆ ನಾವು ಕರೀತೇವೆ. ಸೊ ಆ ವಿಶೇಷತೆಗಳು ಇರುವಂತಹ ಹೆಣ್ಮಕ್ಕಳು ಇಂದು ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಗ್ರಾಮದ ಹೆಣ್ಮಕ್ಕಳು ಇನ್ನೂ ಮುಂದೆ ಬರುವ ಅಗತ್ಯ ಇದೆ. ನಮ್ಮ ಸಮಾಜ ಬೆಳೆದು ಪ್ರಗತಿಯ ಪಥದತ್ತ ಸಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಸೂತ್ರಧಾರಿಣಿಯಾಗಿ, ಕೇಂದ್ರ ಬಿಂದುವಾಗಿ, ಆ ಸಮಾಜದ ಬೆನ್ನೆಲುಬಾಗಿ ಮಹಿಳೆ ನಿಲ್ತಾಳೆ. ಆ ಮಹಿಳೆಯಲ್ಲಿ ಆಂತರಿಕವಾಗಿ ಹುದುಗಿರುವಂಥ ಅಪಾರ ಶಕ್ತಿಗಳಿದ್ದಾವೆ. ಅನೇಕ ದಿವ್ಯ ಗುಣಗಳ ಭಂಡಾರವೇ ಅವಳಲ್ಲಿದೆ. ಮಹಿಳೆ ಅಂದ್ರೆಗೆ ತಾಳ್ಮೆಗೆ ಇನ್ನೊಂದು ಹೆಸರು. ಶಾಂತಿ, ಸಹನೆ, ಸೇವಾ ಮನೋಭಾವ, ಶೀತಲತೆ, ಪ್ರೇಮದ ಗಂಗೆಯಾಗಿ, ಕ್ಷಮಾಶೀಲ ದೇವಿಯಾಗಿ, ಕರುಣೆಯ ಮೂರ್ತಿಯಾಗಿ, ದಯೆಯ ಸ್ಫೂರ್ತಿಯಾಗಿ ಅನೇಕರ ಜೀವನಕ್ಕೆ ಬೆಳಕನ್ನು ನೀಡುವ ಶಕ್ತಿ ಮಹಿಳೆಯಲ್ಲಿದೆ. ಆ ಮಹಿಳೆ ತಾನು ಅಬಲೆಯಲ್ಲ, ಸಬಲೆ, ಆ ಒಂದು ಶ್ರೇಷ್ಠ ಸ್ಮೃತಿಯ ಧಾರಿಣಿಯಾಗಿ ಮುನ್ನುಗ್ಗಿದಾಗ, ಮುಂದೆ ನಡೆದಾಗ ಇಲ್ಲಿ ಪುರುಷರೊಂದಿಗೆ ಸಂಘರ್ಷಕ್ಕಿಳಿಯುವ ಅಗತ್ಯವಿಲ್ಲ. ಪುರುಷರಿಗೆ ತಮ್ಮದೇ ಆದಂಥ ಕರ್ತವ್ಯಗಳಿದೆ, ವಿಶೇಷತೆಗಳಿದೆ. ಹಾಗೆ ಸ್ತ್ರೀಗೂ ಕೂಡ ತನ್ನದೇ ಆದಂಥ ದೈವದತ್ತವಾಗಿ ಬಂದ ವಿಶೇಷತೆಗಳಿದೆ. ಒಂದು ಜೀವನ ರೂಪಿ ಗಾಡಿಗೆ ಸ್ತ್ರೀ ಹಾಗೂ ಪುರುಷ ಇಬ್ಬರು ಚಕ್ರಗಳಿದ್ದಂಗೆ ಇಬ್ಬರಲ್ಲಿಯೂ ಸಮಾನತೆಯನ್ನು, ಒಂದು ಹೆಜ್ಜೆ ಮಾತ್ರ ಶಕ್ತಿಯನ್ನು ಮುಂದಿಟ್ಟಾಗ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗ್ತವೆ. ಮಹಿಳೆ, ತಾಯಿ, ಆ ಮಗುವಿಗೆ ವಿಶೇಷ ಸಂಸ್ಕಾರಗಳ
ಬೀಜ ಬಿತ್ತುವ ಕೆಲಸ ಮಾಡ್ತಾಳೆ ಹುಟ್ಟಿದಾಗಿನಿಂದ. ಆ ಶ್ರೇಷ್ಠ ಸಂಸ್ಕಾರವನ್ನು ತುಂಬುವಂಥ ಶಕ್ತಿ ಮಹಿಳೆಯಲ್ಲಿದೆ. ಅನೇಕ ಐತಿಹಾಸಿಕ ಪುರುಷರು, ಮಹಾನುಭಾವರು, ಧಾರ್ಮಿಕ ಮುಖಂಡರು, ರಾಜಕೀಯ ನೇತಾರರು, ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿರೋರು ಎಲ್ಲರಿಗೆ ಜನ್ಮ ಕೊಟ್ಟಂತಹ ಕೀರ್ತಿ ಮಹಿಳೆಯಿತು. ಆ ಮಹಿಳೆಯನ್ನು ತುಚ್ಛವಾಗಿ ಕಾಣದೆ ಅವಳಲ್ಲಿರುವ ವಿಶೇಷತೆಗಳನ್ನು ಬಳಸಿಕೊಂಡು ತಾಯಿಯಾಗಿ, ಮಡದಿಯಾಗಿ, ಸೋದರಿಯಾಗಿ, ಮಗಳಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪುರುಷನಿಗೆ ಪ್ರೇರಣೆ ನೀಡುವ ಶಕ್ತಿ ಅವಳಾಗಿದ್ದಾಳೆ. ಪ್ರತಿ ಸಫಲ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ ಅನ್ನೋದನ್ನು ನಾವು ಮನಗಾಣ್ತಿದ್ದೇವೆ. ಈ ದಿನಗಳಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಯಾವುದರಲ್ಲಿ ಮಹಿಳೆಯರೇ ಮುಂದಾಳತ್ವವನ್ನು ವಹಿಸಿ ಈ ಆಧ್ಯಾತ್ಮಿಕ ಶಾಂತಿ ಕ್ರಾಂತಿಯನ್ನು ಇಡೀ ಜಗತ್ತಿನಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಕಳೆದ 86 ವರ್ಷಗಳಿಂದ ಆ ಒಂದು ನಿಮಿತ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಂದು 7ನೇ ತಾರೀಕು ನಮ್ಮ ಮುಖ್ಯ ಕೇಂದ್ರ ಆದರ್ಶ್ ನಗರದ ಸತ್ಯತೀರ್ಥ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆಭರಣ ಅಂದರೆ ಯಾರಿಗಿಷ್ಟ ಇಲ್ಲ? ಅದರಲ್ಲೂ ಮಹಿಳೆಯರಿಗಂತೂ ಆಭರಣದ ವ್ಯಾಮೋಹ ಹೆಚ್ಚು. ಹೊಸ ಡಿಸೈನ್ ಮಾಡಿಸ್ಕೊಂಡು ಧರಿಸ್ತಾರೆ. ಇನ್ನು ಹೊಸ ಪ್ಯಾಟರ್ನ್ ಕಣ್ಣಿಗೆ ಬಿದ್ದರೆ ನನಗೂ ಆ ರೀತಿ ಜ್ಯುವೆಲರಿ ಬೇಕೇ ಬೇಕು ಅಂತಾರೆ. ಹೀಗೆ ದಿನಕ್ಕೊಂದು ಬದಲಾಗುವ ಆಭರಣದ ವಿನ್ಯಾಸದ ಮೇಲೆ ಆಭರಣದ ಪ್ರಿಯರ ಕಣ್ಣು ಸದಾ ಇರುತ್ತೆ. ಮಹಿಳೆಯರ ಅಂದಕ್ಕೆ ಮತ್ತಷ್ಟು ಮೆರುಗು ಕೊಡುವುದಕ್ಕಂತಾನೆ ಕಲಬುರಗಿ ನಗರದಲ್ಲಿ ಕನಿಷ್ಕಾ ಜ್ಯುವೆಲರ್ಸ್ ಹೊಸ ಮಳಿಗೆ ಆರಂಭವಾಗಿದೆ. ಕಲಬುರಗಿ ನಗರದ ಲಹೋಟಿ ಪೆಟ್ರೋಲ್ ಪಂಪ್ ಹತ್ತಿರವಿರುವ ಕನಿಷ್ಕಾ ಜ್ಯುವೆಲರ್ಸ್ ಮಳಿಗೆಯಲ್ಲಿ ಇನ್ನಷ್ಟು ಹೊಸ ಆಭರಣಗಳನ್ನು ಪರಿಚಯಿಸುವ ಹೊಸ ಮಳಿಗೆಯನ್ನು ಆರಂಭಿಸಿದೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಹೊಸ ವಿನ್ಯಾಸ ಹೊಂದಿರುವ ಚಿನ್ನ, ಬೆಳ್ಳಿ ಹಾಗೂ ಮುತ್ತಿನ ಆಭರಣಗಳು ನೋಡುಗರ ಕಣ್ಮನ ಸೆಳೆಯುತ್ತಿದ್ವು. ನೂತನ ಕನಿಷ್ಕಾ ಆಭರಣ ಮಳಿಗೆಯನ್ನ ಮುಗಳಖೋಡ ಜಿಡ್ಕಾ ಮಠದ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು.
ಹಲವು ಪ್ರಸಿದ್ಧ ಆಭರಣ ಮಳಿಗೆಗಳಲ್ಲಿ ಒಂದಾಗಿರುವ ಕನಿಷ್ಕಾ ಜ್ಯುವೆಲರ್ಸ್ ಸುಮಾರು ವರ್ಷಗಳಿಂದ ತನ್ನ ಗ್ರಾಹಕರಿಗೆ ಅನೇಕ ಬಗೆಯ ಜ್ಯುವೆಲರ್ಸ್ಗಳನ್ನು ನೀಡುತ್ತಾ ಬಂದಿದ್ದು, ಇದೀಗ ಮಹಿಳೆಯರ ಅಂದಕ್ಕೆ ಮತ್ತಷ್ಟು ಮೆರುಗು ನೀಡುವಲ್ಲಿ ಹೊಸ ಶೈಲಿಯ ಆಭರಣಗಳು ಇಲ್ಲಿ ಕಾಣಬಹುದಾಗಿದೆ. ಮದುವೆ ಸೇರಿದಂತೆ ಅನೇಕ ಶುಭ ಸಮಾರಂಭಗಳಿಗೆ ಬೇಕಾಗುವ ವೆರೈಟಿ ಆಭರಣಗಳು ಕನಿಷ್ಕಾ ಜ್ಯುವೆಲರ್ಸ್ ಪರಿಚಯಿಸುತ್ತಿದೆ. ಒಂದಕ್ಕಿಂತ ಒಂದು ವಿಭಿನ್ನ, ಆಕರ್ಷಕ, ಸೂಕ್ಷ್ಮ ಕುಸೂರಿಯಿಂದ ಮಾಡಿರುವ ಆಭರಣ ಮಹಿಳೆಯರನ್ನ ಆಕರ್ಷಿಸಿದೆ ಇರೋದು. ಹೆಣ್ಣಿನ ಹಲವಾರು ಅಲಂಕಾರಗಳಲ್ಲಿ ಆಕೆಯ ಅಂದಚಂದಕ್ಕೆ ಸೊಬಗು ಕೊಡುವ ಆಭರಣ ಕೂಡ ವಿಶೇಷವಾಗಿದೆ. ಇನ್ನು ಕನಿಷ್ಕಾ ಆಭರಣ ಮಳಿಗೆಯನ್ನ ಉದ್ಘಾಟಿಸಿ ಮಾತನಾಡಿದ ಪೂಜ್ಯ ಮುರುಘರಾಜೇಂದ್ರ ಸ್ವಾಮೀಜಿಯವರು, ಆಭರಣ ಖರೀದಿಗೆ ಬೇರೆ ಪ್ರದೇಶಗಳಿಗೆ ಹೋಗುವ ಗ್ರಾಹಕರ ಅನುಕೂಲಕ್ಕಾಗಿ ಕನಿಷ್ಕಾ ಜ್ಯುವೆಲರ್ಸ್ ಕಲಬುರಗಿಯಲ್ಲಿ ವಿಶಾಲವಾದ ಆಭರಣದ ಅಂಗಡಿ ಆರಂಭಿಸಿದ್ದು, ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಎಂಬ ಹಳೆ ಪಟ್ಟಿ ಹೋಗಲಾಡಿಸುವ ಮೂಲಕ ನೂತನ ಚಿನ್ನದ ಅಂಗಡಿ ಆರಂಭ ಮಾಡಿ ಈ ಭಾಗವನ್ನ ಬಂಗಾರವನ್ನಾಗಿಸಿದ್ದಾರೆ ಎಂದಿದ್ದಾರೆ. ಓಂ ಶ್ರೀ ಗುರು ಸಿದ್ದರಾಮಯ್ಯನ ಇಂದು ಕಲಬುರಗಿ ನಗರದಲ್ಲಿ ನಮ್ಮ ಶ್ರೀಮಠದ ಆತ್ಮೀಯ ಸಂಪರ್ಕವಾದ ಮಹೇಶ್ ಅವರ ಒಂದು ಕನಿಷ್ಕಾ ಜ್ಯುವೆಲರಿ ಶೋರೂಮನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ತರ್ತಕ್ಕಂಥ ವಿಚಾರ. ಕಲಬುರಗಿ ನಗರದಲ್ಲಿ ಇಂಥ ಒಂದು ವಿಶಾಲವಾದಂಥ ಜ್ಯುವೆಲರಿ ಶೋರೂಮನ್ನು ನಾವು ಇವತ್ತು ನೋಡಿದ್ರೆ, ನಾನು ಬಂದ ತಕ್ಷಣ ನಮ್ಮ ಶಾಸಕರನ್ನ ನಾನು ಹೇಳಿದೆ, ಈ ಭಾಗದ ಒಂದು ನಮ್ಮ ಏನು ಶೋರೂಮ್ ಇಲ್ಲಿ ನಿರ್ಮಾಣ ಆಗಿದೆ, ಇಂಥ ಶೋರೂಮನ್ನು ನಾವು ನೋಡಬೇಕಾದ್ರೆ ಬೆಂಗಳೂರು, ಹೈದರಾಬಾದ್ಗೆ ಹೋಗಬೇಕಾಗ್ತಿತ್ತು. ಆದರೆ ಇವತ್ತು ಅದೇ ಮಾದರಿಯಲ್ಲಿ ಅದಕ್ಕಿಂತನೂ ಒಂದು ಹೆಜ್ಜೆ ಮುಂದಾಗಿ ಇವತ್ತು ನಮ್ಮ ಕಲಬುರಗಿಯಲ್ಲಿ ಕನಿಷ್ಕಾ ಜ್ಯುವೆಲರ್ಸ್ ಅನ್ನುವಂಥ ಒಂದು ಶೋರೂಮನ್ನು ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಇವತ್ತು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗ, ಅದು ಹಿಂದುಳಿದ ಭಾಗ ಅನ್ನುವಂಥ ಅಣಿಪಟ್ಟಿಯನ್ನು ನಾವು ಕಟ್ಟಿಕೊಂಡು ಅನೇಕ ವರ್ಷಗಳಿಂದ ಹಿಂದುಳಿದ ಭಾಗ ಅನ್ನುವಂಥ ಹೆಸರಿಗೆ ಪಾತ್ರ ಆಗಿರುವಂಥ ಸಂದರ್ಭದಲ್ಲಿ ಈ ಎಲ್ಲ ಶೋರೂಮ್ಗಳಾಗಿರ್ಬೋದು, ಇಂಥ ಹೊಸ ಹೊಸ ವ್ಯಾಪಾರಗಳಾಗಿರ್ಬೋದು, ಇದೆಲ್ಲ ನೋಡಿದ್ರೆ ಬಹುಶಃ ನನಗನ್ನಿಸ್ತದೆ ನಾವು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದವರೆಲ್ಲ ನಾವು ಅತ್ಯಂತ ಮುಂದೆ ಬಂದಂಥ ಕಲ್ಯಾಣ ಕರ್ನಾಟಕ ಭಾಗದವರು ಅನ್ನುವಂಥ ವಿಚಾರವನ್ನು ಹೇಳ್ತೇನೆ. ವಿಶೇಷವಾಗಿ ನಮ್ಮ ಶಾಸಕರು ಇಂಥ ಒಂದೆಲ್ಲ ಕಾರ್ಯಕ್ಕೆ ಸಹಕಾರವನ್ನು ನೀಡೋದ್ರ ಮುಖಾಂತರ ಇಂಥ ಎಲ್ಲದಕ್ಕೂ ಪ್ರೋತ್ಸಾಹನ ಮಾಡ್ತಕ್ಕಂಥವ್ರು. ಅವರು ಕೂಡ ಇವತ್ತಿನ ಈ ಉದ್ಘಾಟನಾ ಸಂದರ್ಭದಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಮಹೇಶ್ ಅವರು ಏನು ಕ್ರಿಯಾಶೀಲ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ, ಸಮಾಜಕ್ಕೆ ಈ ನಮ್ಮ ಭಾಗದ ಜನರಿಗೆ ಹೊಸತನದ ಏನಾದರೂ ಕೊಡಬೇಕು ಅನ್ನುವಂಥ ಭಾವನೆಯಿಂದ ಅತ್ಯಂತ ಅಭಿಮಾನದಿಂದ ಈ ಶೋರೂಮನ್ನು ಉದ್ಘಾಟನೆ ಮಾಡಿದ್ದಾರೆ. ಬರುವಂಥ ದಿನದಲ್ಲಿ ಈ ಶೋರೂಮ್ ಎತ್ತರ ಮಟ್ಟಕ್ಕೆ ಬೆಳೀಲಿ. ನಮ್ಮ ಶಾಸಕರು ಹೇಳಿದಾಗೆ ಗುಲ್ಬರ್ಗದ ಪ್ರತಿ ಮೂಲೆಯಲ್ಲಿಯೂ ನಮ್ಮದೇ ಆಗಿರುವಂಥವರು, ನಮ್ಮದೇ ಆಗಿರುವಂಥ ಶೋರೂಮ್ ಬೆಳೆದು ಈ ಜನರಿಗೆ, ಈ ಭಾಗದ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಈ ಶೋರೂಮ್ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಸತೀಶ್ ಮಾಲಕರು ಬಂದರೆ ಇನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾತನಾಡಿ, ಜನರ ವಿಶ್ವಾಸ ಗಳಿಸಿರುವ ಕನಿಷ್ಕಾ ಜ್ಯುವೆಲರ್ಸ್ ಇದೀಗ ಕಲಬುರಗಿ ನಗರದಲ್ಲಿ ದೊಡ್ಡ ಆಭರಣ ಮಳಿಗೆ ಆರಂಭಿಸಲು ಸಾಧ್ಯವಾಗಿದೆ ಎಂದಿದ್ದಾರೆ. ಕನಿಷ್ಕಾ ಜ್ಯುವೆಲರ್ಸ್ ಅನ್ನ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಉದ್ಘಾಟನೆಯನ್ನ ಪರಮ ಪೂಜ್ಯರಾದಂಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ಕೈಯಿಂದ ಇವತ್ತು ಉದ್ಘಾಟನೆಯನ್ನಗೊಂಡಿದೆ. ಪೂಜ್ಯರ ಒಂದು ಆಶೀರ್ವಾದದಿಂದ ಇವತ್ತು ಇಡೀ ಕಲಬುರಗಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಜ್ಯುವೆಲ್ಲರಿ ಸ್ಟೋರನ್ನು ನೋಡೋಕ್ಕೆ ಸಿಗೋದಿಲ್ಲ. ಈಗ ತಮ್ಗೆ ಗೊತ್ತಿದೆ, ಮಲ್ಬಾರ್ ಆಗಿರ್ಬೋದು, ತನಿಷ್ಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬೇರೆ ಕಡೆಯಿಂದ ಬಂದಂಥದ್ದು. ಇವತ್ತು ಒಂದು ವಿಶ್ವಾಸವನ್ನು ಗಳಿಸ್ಕೊಂಡು ಇಲ್ಲೇ ಜನರಿಗೆ ಬೇಕಾದಂಥ ಆಭರಣಗಳನ್ನು ಮಾಡಿಕೊಡುವಂಥದ್ದು, ಈ ಥರದ್ದನ್ನು ಇವತ್ತು ಕನಿಷ್ಕಾ ಜ್ಯುವೆಲರ್ಸ್ ಮಾಡ್ತಾ ಬಂದಿದೆ. ಭಾಳಷ್ಟು ವಿಶ್ವಾಸವನ್ನು ಜನರದು ಗಳಿಸಿರುವಂಥದ್ದು. ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಿಂದ ಪೂಜ್ಯರ ಒಂದು ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ರೀತಿಯಿಂದ ಬೆಳೀಲಿ, ಇನ್ನೂ ನೂರಾರು ಸ್ಟೋರ್ಗಳು ಈ ಭಾಗದಲ್ಲಿ ಅವರಿಂದ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಕೆಯನ್ನು ಮಾಡ್ತೇನೆ. ಥ್ಯಾಂಕ್ ಯು.
ಕನಿಷ್ಕಾ ಜ್ಯುವೆಲರ್ಸ್ ಗ್ರಾಹಕರಿಗೆ ಇಷ್ಟವಾಗುವ ಹೊಸ ಶೈಲಿಯ ಚಿನ್ನ, ಬೆಳ್ಳಿ ಹಾಗೂ ವಜ್ರದ ಆಭರಣಗಳು ನಮ್ಮ ಹೊಸ ಶೋರೂಮ್ನಲ್ಲಿ ಲಭ್ಯವಿದ್ದು ಗ್ರಾಹಕರು ಭೇಟಿ ನೀಡುವಂತೆ ಕನಿಷ್ಕಾ ಜ್ಯುವೆಲರಿ ಮಳಿಗೆಯ ಮಾಲೀಕರಾದ ಮಹೇಶ್ ಪಾಟೀಲ್ ಮಾತನಾಡಿದರು. ನಾನು ಮಹೇಶ್ ಪಾಟೀಲ್, ಕನಿಷ್ಕಾ ಜ್ಯುವೆಲ್ಲರ್ಸ್ ಓನರ್ ಮಾತಾಡೋದು. ಸುಮಾರು 19 ವರ್ಷ ಬಿಫೋರ್ ನಾನು ಶೋರೂಮ್ ಕನಿಷ್ಕಾ ಜ್ಯುವೆಲ್ಲರ್ಸ್ ಅನ್ನೋ ಹೆಸರಿಂದ ನಾನು ಓಪನ್ ಮಾಡಿದ್ದೇನೆ ತಿಮ್ಮಾಪುರಿ ಸರ್ಕಲ್ GP ಕಾಂಪ್ಲೆಕ್ಸ್ನಲ್ಲಿ. 2016ನಲ್ಲಿ ನಾನು ಕೆಳಗಡೆ ಗೋಲ್ಡ್, ಸಿಲ್ವರ್, ಡೈಮಂಡ್ ಓಪನ್ ಮಾಡಿದ್ದು 2016ನಲ್ಲಿ. ಎಲ್ಲ ಗುಲ್ಬರ್ಗ ಸಿಟಿಸನ್, ಯಾದಗಿರಿ, ಶಾಪೂರ್, ಸುರ್ಪುರ್ ಎಲ್ಲ ಕಸ್ಟಮರ್ ಸಪೋರ್ಟಿಂದ ನಾನು ಇನ್ನೊಂದು ಫ್ಲೋರ್ ಮಾಡ್ಕೊಂಡಿದ್ದೀನಿ. ಗೋಲ್ಡ್, ಡೈಮಂಡ್, ಎಕ್ಸ್ಕ್ಲೂಸಿವ್, RF ಡೈಮಂಡ್ಸ್ ಅಂತ. ತಾವೆಲ್ಲರೂ ಒಂದು ಸರ್ತಿ ಭೇಟಿ ಮಾಡಿ ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ. ತಾವೆಲ್ಲ ಒಂದು ಸರ್ತಿ ಭೇಟಿ ಮಾಡಿ ನಮ್ಮ ರಿವ್ಯೂಸ್ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಉದ್ಯಮಿ ರಾಘವೇಂದ್ರ ಮೈಲಾಪುರೆ, ಸುಧಾ ಹಾಲ್ಕಾಯಿ, ಶ್ರೀಕಾಂತ್ ತಲಹೊಟ್ಟಿ ಸೇರಿದಂತೆ ಇನ್ನಿತರೆ ಪ್ರಮುಖರು ಪಾಲ್ಗೊಂಡಿದ್ದರು. ಮಾರ್ಚ್ 1ರಂದು ಆಳಂದ್ ಪಟ್ಟಣದಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಕೇವಲ 10 ಜನ ಬರಬೇಕಾಗಿತ್ತು. ಆದರೆ ಬಿಜೆಪಿ ಶಾಸಕರು, ಮಂತ್ರಿಗಳು ಭಾಗಿಯಾಗಿದ್ದಲ್ಲದೆ ಆಳಂದ್ ಪಟ್ಟಣದಲ್ಲಿ ಜಾರಿಯಾಗಿದ್ದ 144 ಸೆಕ್ಷನ್ ಉಲ್ಲಂಘಿಸಿದ್ದಾರೆ. ಆಡಳಿತ ಪಕ್ಷದ ಕೈಗೊಂಬೆಯಾಗಿರುವ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ವಿಫಲವಾಗಿದ್ದು, ಸ್ಥಳಕ್ಕೆ ಬಂದವರನ್ನ ನಿಯಂತ್ರಣ ಮಾಡಲಾಗದೆ ಬಿಜೆಪಿಯವರು ರೂಪಿಸಿರುವ ಪಿತೂರಿಯನ್ನ ನಿರ್ಲಕ್ಷಿಸಿ ಮುಸ್ಲಿಂ ಸಮುದಾಯದವರು ಕಲ್ಲು ತೂರಾಟ ಮಾಡಿದ್ದಾರೆ ಎಂದು ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಲಾಗಿದೆ ಎಂದು ಕರ್ನಾಟಕ ಮುಸ್ಲಿಂ ಪೊಲಿಟಿಕಲ್ ಫೋರಂನ ಸಿರಾಜ್ ಜಾಫ್ರಿ ಆರೋಪ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 1ರಂದು ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಪೂರ್ವದಲ್ಲಿ ಫೆಬ್ರವರಿ 24ರಂದು ಶಾಂತಿ ಸಭೆ ಕರೆಯಲಾಗಿತ್ತು. ಇನ್ನು ಫೆಬ್ರವರಿ 28ರಂದು ಆಳಂದ್ ಪಟ್ಟಣದಲ್ಲಿಯೇ ಬೀಡು ಬಿಟ್ಟಿದ್ದ ಪೊಲೀಸರು ಶಾಂತಿ ಕಾಪಾಡಲು ಸಾಧ್ಯವಾಗಿಲ್ಲ ಎಂದು ಸಿರಾಜ್ ಜಾಫ್ರಿ ಆರೋಪಿಸಿದರು. ಮಾರ್ಚ್ 27ರಂದು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪಥಸಂಚಲನ ಮಾಡಲಾಗಿತ್ತು. ಇನ್ನು ಆಳಂದ್ ಪಟ್ಟಣದಲ್ಲಿ ಮುಸ್ಲಿಮರು ಮನೆಗಳ ಮೇಲೆ ಕಲ್ಲು ಸಂಗ್ರಹಿಸಿಟ್ಟಿದ್ರು ಎಂದು ಆರೋಪಿಸ್ತಾ ಇದ್ದು, ಒಂದು ದಿನದಲ್ಲಿ ಅಷ್ಟೊಂದು ಕಲ್ಲು ಹಾಗೂ ಕೋಲುಗಳನ್ನು ಸಂಗ್ರಹಿಸಿ ಇಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ರು. ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿರೋದ್ರಿಂದ ಬಿಜೆಪಿ ಶಾಸಕರು ಹಾಗೂ ಮಂತ್ರಿಗಳು ಹಿಂದೂ ಸಂಘಟನೆಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಇನ್ನು ಪೊಲೀಸ್ ಹಾಗೂ ಜಿಲ್ಲಾಡಳಿತ ಸರ್ಕಾರ ಒತ್ತಡಕ್ಕೆ ಸಿಲುಕಿ ನಮ್ಮ ಮೇಲೆ ಅನಗತ್ಯ ಸುಳ್ಳು ಪ್ರಕರಣ ದಾಖಲಿಸುವುದನ್ನು ನಾನು ಖಂಡಿಸುತ್ತೇನೆ. ಗಲಭೆಯಲ್ಲಿ ಭಾಗಿಯಾದವರ ವಿರುದ್ಧ ತನಿಖೆ ದಾಖಲಿಸಬೇಕು, ಇಲ್ಲದೇ ಇದ್ದಲ್ಲಿ ಕಾನೂನಿನ ಮೂಲಕ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಲಾಡ್ಲೆ ಮಶಾಯಿಕ್ ದರ್ಗಾದಲ್ಲಿ ನಡೆದ ಘಟನೆ ಅಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದರಲ್ಲಿ ಆಳಂದ್ನಲ್ಲಿ ಇರ್ತಕ್ಕಂಥ ಸ್ಥಳೀಯ ನಿವಾಸಿಯವರ ಮೇಲೆ ಏನು 167 ಜನರ ಮೇಲೆ ಕೇಸಸ್ ಬುಕ್ ಆಗಿದೆ, ಅವರಿಗೆ ಜೈಲಲ್ಲಿ ಕಳಿಸಲಾಗಿದೆ. ಅದನ್ನು ನಾವು ಖಂಡಿಸುತ್ತೇವೆ. ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ಈ ಕಾರ್ಯಾಚರಣೆ ಮತ್ತು ರಾಜ್ಯ ಸರ್ಕಾರ, BJP ಮತ್ತು ಫ್ಯಾಸಿಸ್ಟ್ ಫೋರ್ಸಸ್ಗಳ ಇದಕ್ಕೆ ಮಣಿದು ಈ ಆ್ಯಕ್ಷನ್ ಏನು ನಡೆದಿದೆ ಅದರ ವಿರುದ್ಧ ನಾವು ಕಾನೂನು ಹೋರಾಟವನ್ನು ರೂಪಿಸಿದ್ದೇವೆ ಅಂತೇಳಿ ಈ ಮೂಲಕ ನಾವು ಆಗ್ರಹಿಸುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಸಂಘಟನೆಗಳ ಸಂಘಟಕರಾದ ಅಫ್ಜಲ್ ಮೆಹಮೂದ್, ಶಿರಾ ಜಾಫ್ರಿ, ಮೌಲಾನಾ ಇಬ್ರಾಹಿಂ, ಶಾಹಿದ್ ನಾಸೀರ್ ಹಾಗೂ ಇನ್ನಿತರ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಬೆಂಕಿಯ ಒಗಡದಿಂದ ಹೇಗೆ ಪಾರಾಗಬೇಕು ಎಂಬುದರ ಬಗ್ಗೆ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕ ಮೂಲಕ ಜಾಗೃತಿ ಮೂಡಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ಅಗ್ನಿ ದುರಂತದ ವೇಳೆ ಅಪಾಯದಿಂದ ಹೇಗೆ ಪಾರಾಗಬೇಕೆಂಬುದರ ಬಗ್ಗೆ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಂದ ಪ್ರಾತ್ಯಕ್ಷಿಕ ಮಾಡಲಾಯಿತು. ಇಲ್ಲಿನ ವಿವೇಕಾನಂದ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳ ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆ ಹಾಗೂ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಸಹಯೋಗದಡಿ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದಾಗ ಜಾಗರೂಕರಾಗಿ ಪ್ರಾಣಹಾನಿ ತಡೆಯಬಹುದು ಎಂಬುದರ ಕುರಿತಾಗಿ ಅಗ್ನಿಶಾಮಕ ಸಿಬ್ಬಂದಿಯವರು ಪ್ರಾತ್ಯಕ್ಷಿಕ ಮೂಲಕ ಜಾಗೃತಿ ಮೂಡಿಸಿದರು. राजू
ಕೆಮಿಕಲ್ ಫೋಮ್ ಎಕ್ಸ್ಟಿಂಗ್ವಿಷರನ್ನು ಬಳಸ್ತಾ ಇರ್ತೀವಿ. ಅದು ನಾವು ಕನ್ನಡದಲ್ಲಿ ಏನು ಕರಿತೀವಿ ಅಂತಂದರೆ ನೊರೆ ಉತ್ಪಾದಕ ಅಂತ ಕರಿತೀವಿ. ನಾವು ವಾಷಿಂಗ್ ಮಾಡೋ ಸಮಯದಲ್ಲಿ ಒಂದು ಬ್ರೂಕ್ ಥರ ಇರುತ್ತೆ ಅಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ನೊರೆ ಉತ್ಪಾದಕ ಅಂತ ಕರಿತೀವಿ. ಅದರ ಮುಖಾಂತರ ಏನು ಆರಿಸ್ತೀವಿ ಹೇಳಿ, ಯಾವ ಬೆಂಕಿ ಆರಿಸ್ತೀವಿ ಹೇಳಿ. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಅಂಕುಶ್ ಅರ್ಜುನ್, ಸುಧಾಕರ್, ಬಸವರಾಜ್, ಅಬ್ದುಲ್ ಲತೀಫ್, ಮೊಹಮ್ಮದ್ ಫಾರೂಕ್ ಅಲಿ, ಯುನೈಟೆಡ್ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಸಿಬ್ಬಂದಿ ಯಲ್ಲಪ್ಪ, ಅನಿಲ್, ಶುಶ್ರೂಷಕರಾದ ಕಾಂಚನಾ, ಮಹೇಶ್ ಪಾಲ್ಗೊಂಡಿದ್ರು. ವಿದ್ಯಾನಿಕೇತನ ಸಂಸ್ಥಾಪಕ ಸಿದ್ದಪ್ಪ ಭಗವತಿ, ಪ್ರಾಂಶುಪಾಲರಾದ ಸುವರ್ಣ ಭಗವತಿ, ಪ್ರಸಾದ್ ಜಿಕೆ ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು. ಕಲಬುರಗಿ ನಗರದ ಹ್ಯಾಪಿ ಪ್ಲೇ ಹೋಮ್ ಶಾಲೆಯಲ್ಲಿ 15 ದಿನಗಳವರೆಗೆ ಶಾಲೆಯ ಮಕ್ಕಳಿಗೆ ನೃತ್ಯ ಶಿಬಿರ ಹಮ್ಮಿಕೊಂಡು 7 ವಿವಿಧ ನೃತ್ಯಗಳನ್ನು ಮಕ್ಕಳಿಗೆ ತರಬೇತಿ ನೀಡಿದ್ದು, ಈ ವೇಳೆ ಪುಟಾಣಿ ಮಕ್ಕಳು ನೃತ್ಯಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಪಟ್ಟರು. ಕಲಬುರಗಿ ನಗರದ ಹ್ಯಾಪಿ ಪ್ಲೇ ಹೋಮ್ ಶಾಲೆಯ ಆವರಣದಲ್ಲಿ ಶಾಲೆಯ ಮಕ್ಕಳಿಗಾಗಿ 15 ದಿನಗಳ ಕಾಲ ನೃತ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ 7 ಜಾನಪದ ನೃತ್ಯ, ರೀಲ್ ಮೇಕಿಂಗ್ ಮತ್ತು ಪಾಶ್ಚಾತ್ಯ ನೃತ್ಯಗಳನ್ನು ಕಲಿಸಿಕೊಡಲಾಯಿತು. ಇನ್ನು ಶಿಬಿರವನ್ನ ಮಕ್ಕಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಶಾಲೆಯ ಚಿಕ್ಕ ಮಕ್ಕಳು ನೃತ್ಯ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದ್ರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ವೀಣಾ ರಾಜೇಂದ್ರ ಸೇರಿದಂತೆ ಪಾಲಕರು, ಮಕ್ಕಳು ಹಾಗೂ ಶಾಲೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಕಲಬುರಗಿ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ವತಿಯಿಂದ ಮಹಿಳಾ ಮೋಟಾರ್ ಬೈಕ್ ರ್ಯಾಲಿ. ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಅವರಿಂದ ಕಲಬುರಗಿ ನಗರದಲ್ಲಿನ ನೂತನ ಕನಿಷ್ಕ ಜ್ಯುವೆಲರ್ಸ್ ಮಳಿಗೆ ಉದ್ಘಾಟನೆ. ಆಳಂದ್ ಪಟ್ಟಣದಲ್ಲಿ ಉಂಟಾದ ಗಲಭೆಗೆ ಕಾರಣೀಭೂತರಾದವರನ್ನ ತನಿಖೆಗೈದು ಪ್ರಕರಣ ದಾಖಲಿಸುವಂತೆ ಸಿರಾಜ್ ಜಾಫ್ರಿ ಆಗ್ರಹ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 825555 08472 25 1555.